ಸೂತ್ರ 31 ಜಾತಿ ದೇಶ ಕಾಲ ಸಮಯ ನವಚಿಹ್ನಾಹ ಸಾರ್ವಭೌಮ ಮಹಾವ್ರತಂ. ಪದಗಳ ವಿಭಾಗ ಜಾತಿ ದೇಶ ಕಾಲ ಸಮಯ ಅನವಚ್ಛಿನ್ನಾಹ ಸಾರ್ವಭೌಮ ಮಹಾವ್ರತಂ. ಪ್ರತಿಪದಾರ್ಥ ಜಾತಿ ಎಂದರೆ ಗಂಡು ಹೆಣ್ಣು ಬ್ರಾಹ್ಮಣ ಕ್ಷತ್ರಿಯ ಆದಿ ವರ್ಗಗಳು. ದೇಶ ಅಂದರೆ ಭೂಗ್ರಹದ ಮೇಲಿರುವಂತಹ ಸ್ಥಳ. ಕಾಲ ಅಂದರೆ ಅವಧಿ. ಸಮಯ ಅಂದರೆ ದೀರ್ಘಾವಧಿಯ ಚಿಕ್ಕ ಚಿಕ್ಕ ಸಂದರ್ಭಗಳು. ಅನವಚ್ಛಿನ್ನಾಹ ಅಂದರೆ ಮಿತಿಯಲ್ಲಿ ಇರುವಂಥದ್ದು. ಸಾರ್ವಭೌಮ ಎಲ್ಲರೂ ಎಲ್ಲ ಕಾಲದಲ್ಲೂ ಎಲ್ಲ ಸ್ಥಳಗಳಲ್ಲೂ ಅನುಸರಿಸಬೇಕಾದಂಥದ್ದು. ಮಹಾವ್ರತಂ ಪ್ರಧಾನವಾದ ಕಡ್ಡಾಯವಾಗಿ ಅನುಸರಿಸಲೇಬೇಕಾದಂತಹ ಪ್ರಕ್ರಿಯೆ. ಭಾವಾರ್ಥ ಅಷ್ಟಾಂಗ ಯೋಗದ ಮೊದಲು ಹಾಗೂ ಎರಡನೇ ಅಂಗವಾದ ಯಮ ನಿಯಮ ಅವುಗಳ ಉಪವಿಧಿಗಳು ಎಲ್ಲವೂ ಕೂಡ ಯಾವುದೇ ದೇಶ ಕಾಲ ಜಾತಿ ಎಲ್ಲದರಲ್ಲಿಯೂ ಒಂದೇ ರೀತಿಯಾಗಿ ಕಡ್ಡಾಯವಾಗಿ ಅನುಸರಿಸಬೇಕಾದಂತಹ ವಿಧಿವಿಧಾನಗಳು ಒಂದೇ ರೀತಿಯಾಗಿ ಇರಬೇಕೆಂದು ಈ ಸೂತ್ರದಲ್ಲಿ ಹೇಳಲಾಗಿದೆ. ಅಂದರೆ ಯೋಗ ಸಾಧಕನು ಯಾವುದೇ ಜಾತಿಯಾಗಿರಲಿ, ಯಾವುದೇ ವಯಸ್ಸಿನವನಾಗಿರಲಿ, ಯಾವುದೇ ವರ್ಗದಲ್ಲಿರಲಿ, ಯಾವುದೇ ದೇಶದವನಾಗಿರಲಿ, ಯಾವುದೇ ಕಾಲದಲ್ಲಿರಲಿ, ಯಾವುದೇ ಸಂದರ್ಭದಲ್ಲಿರಲಿ, ಎಲ್ಲರೂ ಒಂದೇ ರೀತಿಯಾಗಿ ಈ ಉಪವಿಧಿಗಳನ್ನು ಕಡ್ಡಾಯವಾಗಿ ಅನುಸರಿಸಬೇಕೆಂದು ಮಹರ್ಷಿ ಪತಂಜಲಿಯವರು ಈ ಸೂತ್ರದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇದನ್ನು ಮಹಾವ್ರತ ಎಂದು ಹೆಸರಿಸಿದ್ದಾರೆ. ಸೂತ್ರ 32 ಶೌಚ ಸಂತೋಷ ತಪ ಸ್ವಾದ್ಯೈಶ್ವರ ಪ್ರಣಿಧಾನಾನಿ ನಿಯಮ. ಪದಗಳ ವಿಭಾಗ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮ. ಪ್ರತಿಪದಾರ್ಥ ಶೌಚ ಅಂದರೆ ಕಾಯ ವಾಚ ಮನಸ. ಯೋಗ ಸಾಧಕನು ಯಾವುದೇ ಪ್ರದೂಷಣೆ ಇಲ್ಲದೆ ಶುದ್ಧನಾಗಿ ತನ್ನ ಜೀವನ ಶೈಲಿಯನ್ನು ನಡೆಸಬೇಕು ಎಂದು ಇಲ್ಲಿ ಹೇಳಿದ್ದಾರೆ. ಸಂತೋಷ ಸಂತೋಷ ಅಂದರೆ ಸಹಜವಾದ ಆನಂದ. ತಪಃ ತಪಃ ಅಂದರೆ ಪ್ರದೂಷಣೆಗಳನ್ನು ನಿವಾರಣೆ ಮಾಡಲು ಮಾಡುವಂತಹ ಪ್ರಕ್ರಿಯೆ. ಸ್ವಾಧ್ಯಾಯ ಅಂದರೆ ಪಂಚಕೋಶಗಳ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ, ಅಧ್ಯಯನ, ಅದರ ಕಶ್ಮಲಗಳನ್ನು ತಿಳಿದುಕೊಂಡರೆ ಅದನ್ನು ತಪದಿಂದ ನಿವಾರಿಸಲು ಅನುಕೂಲವಾಗುತ್ತದೆ. ಅದಕ್ಕಾಗಿ ಸ್ವಾಧ್ಯಾಯವು ಬೇಕಾಗುತ್ತದೆ. ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಎಂದರೆ ಸೃಷ್ಟಿಕರ್ತ, ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿಯಾದಂತಹ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಶರಣಾಗತಿ ಹೊಂದುವುದು. ನಿಯಮ ಅಂದರೆ ಸಾಮಾಜಿಕ ವಿಧಿವಿಧಾನಗಳು. ಭಾವಾರ್ಥ ಮಹರ್ಷಿ ಪತಂಜಲಿಯವರು ಸಾಮಾಜಿಕವಾಗಿ ಯೋಗ ಸಾಧಕನು ಯಾವ ರೀತಿ ಜೀವನ ಶೈಲಿಯನ್ನು ನಡೆಸಬೇಕೆಂದು ನಿಯಮದಲ್ಲಿ 5 ವಿಧವಾದ ಉಪವಿಧಿಗಳನ್ನು
ತಿಳಿಸಿದ್ದಾರೆ. ಅದರಲ್ಲಿ ಶೌಚವೆಂದರೆ ಕಾಯ ವಾಚ ಮನಸ್ಸವನ್ನು ಶುದ್ಧತೆಯಿಂದ ಕೂಡಿರಬೇಕು. ಸಂತೋಷ ಅಂದರೆ ಅವನ ಮನಸ್ಸಿನಲ್ಲಿ ಸದಾ ಆನಂದದಿಂದ ಇರಬೇಕು. ತಪಃ ಅಂದರೆ ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಅರಿಷಡ್ವರ್ಗಗಳು ಈ ಎಲ್ಲ ಪ್ರದೂಷಣೆಗಳನ್ನು ಕೆಲವು ಪ್ರಕ್ರಿಯೆಗಳಿಂದ ನಿವಾರಿಸಿಕೊಳ್ಳಬೇಕಾಗುತ್ತದೆ. ಸ್ವಾಧ್ಯಾಯದಲ್ಲಿ ಪಂಚಕೋಶಗಳ ಬಗ್ಗೆ ಸಂಪೂರ್ಣ ತಿಳುವಳಿಕೆ ಅಧ್ಯಯನ ಮಾಡಿಕೊಂಡು ಅದರಲ್ಲಿ ಇರುವಂಥ ಕಶ್ಮಲಗಳನ್ನು ತಪಸ್ಸಿನಿಂದ ನಿವಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಯೋಗ ಸಾಧಕನು ಇವೆಲ್ಲ ಪ್ರಯತ್ನಗಳನ್ನು ಮಾಡಿಯೂ ಯಮ ನಿಯಮ ಇವೆಲ್ಲವನ್ನು ಪಾಲಿಸಿಯೂ ಅವನಿಗೆ ಗುರಿ ಮುಟ್ಟಲು ಆಗದೇ ಇದ್ದಾಗ ಸರ್ವಶಕ್ತನಾದ, ಸೃಷ್ಟಿಕರ್ತನಾದ, ಸರ್ವಜ್ಞನಾದ ಪರಮಾತ್ಮನಲ್ಲಿ ಸಂಪೂರ್ಣ ಶರಣಾಗತಿ ಹೊಂದಿ ತನ್ನ ಗುರಿಯನ್ನು ಮುಟ್ಟಬಹುದು ಎಂದು ನಿಯಮಗಳ ಉಪವಿಧಿಗಳನ್ನು ಈ ಸೂತ್ರದ ಮೂಲಕ ವಿಧಿಸಿದ್ದಾರೆ.